ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿ ನೋಡಿ ಒಂದು ಗಿಡ ತೋರಿಸ್ತಿದ್ದೀನಿ. ಎಷ್ಟು ಎಲೆ ಎಲ್ಲ ಒಂಥರ ಇದೆ. ಸಾಮಾನ್ಯ ಈ ಗಿಡನ ನೋಡಿರ್ತೀರ, ಹಳ್ಳಿಲಿರೋರಿಗೆ ಸಾಮಾನ್ಯ ಗೊತ್ತಿರುತ್ತೆ. ಬಟ್ ಈ ಒಂದು ಗಿಡದ ಗೆಡ್ಡೆನ ಖಂಡಿತ ನೀವೆಲ್ಲ ತಿಂದಿರ್ತೀರ. ತಿಂದಿರೋ ಜನನೇ ಇರಲ್ಲ. ಬೆಂಗಳೂರಲ್ಲಂತೂ ತುಂಬಾ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಇದು ನೋಡಿ ಅದ್ರದ್ದು ಗಿಡದ ಬುಡ ನೋಡಿ ತೋರಿಸ್ತಿದ್ದೀನಿ ಎಷ್ಟು ದಪ್ಪ ಇರುತ್ತೆ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಏನು ಗೊತ್ತಾಯಿತು, ಇದು ಸುವರ್ಣ ಗೆಡ್ಡೆ. ಇದು ನಾವು ಪಲ್ಯ ಮಾಡ್ತೀವಲ್ಲ, ಈ ಬೆಂಗಳೂರಲ್ಲೆಲ್ಲ ಸಿಗುತ್ತೆ. ಆ ಗೆಡ್ಡೆ ಹೇಗಿರುತ್ತೆ ಅಂತ ನಾನು ಖಂಡಿತ ತೋರಿಸ್ತೀನಿ. ಗಿಡ ನೋಡಿ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೇಕಲ್ವ. ಗೆಡ್ಡೆ ತಿಂದಿರ್ತೀರ, ಬಟ್ ಗಿಡ ನೋಡಿರಲಿಕ್ಕಿಲ್ಲ ಕೆಲವರು. ಸೊ ಈ ಗಿಡ ನೋಡಿಲ್ಲದರಿಗೋಸ್ಕರ ನಾನು ನೋಡಲಿ ಅಂತ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಇದೆ ನಮ್ಮ ಮನೆ ಹಿತ್ತಲಲ್ಲಿ. ಸಖತ್ ಗಿಡಗಳಿದೆ. ಒಂದು ಗಿಡದಲ್ಲಿ ಒಂದೇ ಗೆಡ್ಡೆ ಸಿಗೋದಿದು. ಸೈಜು ನಾವು ಜಾಸ್ತಿ ಒಂದು ವರ್ಷ ತನಕ ಬಿಟ್ಟರೆ ದೊಡ್ಡ ಸಿಗುತ್ತೆ. ಇದು ಆ್ಯಕ್ಚುಲಿ ನೋಡಿ ಮೀಡಿಯಮ್ ಇದೆ ಇದು. ನೋಡಿ ಇಲ್ಲಿ ಕಾಣಿಸ್ತಿದೆ ಗೆಡ್ಡೆ. ಒಂದು ಗಿಡ ಕಿತ್ತಿದ್ದೀನಿ ನಾನು. ನಿಮಗೆ ಇದ್ರದ್ದು ಗೆಡ್ಡೆ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ಲ, ಹಾಗಾಗಿ ಕಿತ್ಬಿಟ್ಟು ನಾನು ಇದನ್ನು ತೋರಿಸ್ತಾಯಿದ್ದೀನಿ. ಗೆಡ್ಡೆ ನೋಡಿ ಏನಿಲ್ಲ ಅಂದರೆ 1 kg ಜಾಸ್ತಿ ಇದೆ ಇದು ಸುವರ್ಣ ಗೆಡ್ಡೆ. ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಜಾಸ್ತಿ ದಿವಸ ಬಿಟ್ಟರೆ. ಇದರಿಂದ ಒಂದು ಒಳ್ಳೆ ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು, ಮತ್ತು ಸಾಗು ಮತ್ತು ಆ ಥರ ಡ್ರೈ ಪಲ್ಯ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕಪ್ಪು ಕಾಣಿಸ್ತಿದೆ ಆ್ಯಕ್ಚುಲಿ ಇದು. ಇದನ್ನ ಕೆರೆದ್ಬಿಟ್ಟು ನೋಡಿ ತೋರಿಸ್ತೀನಿ ನಾನು ಇವಾಗ ಹಸಿ ಹೇಗಿರುತ್ತೆ ಅಂದ್ಬಿಟ್ಟು. ಇದು ನೋಡಿದ್ರಲ್ಲ, ಇದೇ ಗೆಡ್ಡೆ ಆ್ಯಕ್ಚುಲಿ. ಸುವರ್ಣ ಗೆಡ್ಡೆ ಅಂದರೆ ಇದೇನೆ ಫ್ರೆಂಡ್ಸ್. ಇದು ಎಲೆ ನೋಡಿ ಇದು ತುಂಬ ದೊಡ್ಡದೇನು ಆಗಲ್ಲ, ಮೀಡಿಯಮ್ ಬೆಳೆಯುತ್ತೆ. ಹೈಟು ಜಾಸ್ತಿ ಏನು ಬರೋಲ್ಲ. ಗೆಡ್ಡೆ ಮಾತ್ರ ದಪ್ಪ ಬಿಡುತ್ತೆ, ಇನ್ನೂ ಸ್ವಲ್ಪ ದಪ್ಪ ಬಿಡುತ್ತೆ ಜಾಸ್ತಿ ದಿವಸ ಬಿಟ್ಟರೆ. 1 ವರ್ಷದೊಳಗಡೆ ಕಟ್ ಮಾಡ್ಬೇಕು, ಇಲ್ಲಾಂದರೆ ಗೆಡ್ಡೆ ಒಳಗಡೆ ಕೊಳ್ತೋಗುತ್ತೆ ಇದು. 1ರಿಂದ ತುಂಬ ಆಗುತ್ತೆ ಮೊಳಕೆಗಳು, ಹೊಡ್ಕೊಂಡು ತುಂಬ ಆಗುತ್ತೆ ಒಟ್ಟಿನಲ್ಲಿ. ಎಷ್ಟು ಬೇಕೋ ಅಷ್ಟು ನಾವು ಸೈಜ್ ದೊಡ್ಡದಾಗೋ ತನಕ ಬಿಟ್ಟು ಬೇಕಾದರೆ ನಾವು ಕಿತ್ಕೋಬೋದು. ಈ ಮೀಡಿಯಮ್ ಇದೆ ನೋಡಿ ಇದು. ಇವಾಗ ಸ್ವಲ್ಪ ಒಂದು 7-8 ತಿಂಗಳು ಬಿಟ್ಟರೆ ಇಷ್ಟು ಸೈಜ್ ಬರುತ್ತೆ. ತುಂಬ ಜಾಸ್ತಿ ದಿವಸ ಬಿಟ್ಟರೆ ಇನ್ನೂ ಜಾಸ್ತಿ ಸೈಜ್ ಬೆಳೆಯುತ್ತೆ. ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ. ಅದ್ರ ಬುಡ ಸಮೇತ ತೋರಿಸ್ತಾಯಿದ್ದೀನಿ ನೋಡಿ. ದೊಡ್ಡದಾಗಲ್ಲ ಬುಡ ಎಲ್ಲ, ನೋಡಿ ಮೀಡಿಯಮ್ ಇರುತ್ತೆ ಅಷ್ಟೇ. ಅದು ತುಂಬ ದೊಡ್ಡ ಮರ ಆಗಲ್ಲ ಗಿಡ ಆ್ಯಕ್ಚುಲಿ ಇದು. ಸೊ ನಾನು ಈ ಒಂದು ಗಿಡನ ಹೇಗಿರುತ್ತೆ ಅಂತ ತೋರಿಸ್ತಾಯಿದ್ದೀನಿ. ನಿಮಗೆ ಖಂಡಿತ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.